ಅಬ್ಬಬ್ಬಾ ಎಂತ ಅನಾಹುತ ಆಗ್ತಿತ್ತು. ಟೈಮಿಗೆ ಸರಿಯಾಗಿ ಡಾಕ್ಟರ್ ಬರೋ ಅಷ್ಟ್ರಲ್ಲಿ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಬಾವ ನನಗೆ ಸಿಗ್ತಾನೆ ಇರಲಿಲ್ಲ ಅನ್ಸುತ್ತೆ. ನಾನು ತೊಡಿದ ಗುಂಡಲ್ಲೇ ನಾನೇ ಬೀಳ್ಬೇಕಿತ್ತು. ಏನು ಉಗುರು ಕಡಿತಾ ಇದ್ಯಾ? ನಿನ್ ಪಾಡಿಗೆ ನೀನೇ ಟೆನ್ಷನ್ ಮಾಡ್ಕೊಂಡು ಒಬ್ಬೊಬ್ಳೇ ಮಾತಾಡ್ಕೊಂಡು ಓಡಾಡ್ತಾ ಇದ್ಯಾ? ಹಾ, ನೀನ್ ಮಾಡಿದ ಅಂತಿಂತ ಕೆಲ್ಸನ ತಾಯಿ. ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಭಾವನ್ ಪ್ರಾಣ ಹೋಗ್ತಿತ್ತು. ನಿನಗೇನೋ, ನೀನ್ ಚೆನ್ನಾಗೇ ಇರ್ತೀಯ. ನನ್ನ ಭಾವಂಗೆ ಏನಾದ್ರೂ ಆದ್ರೆ ನಾನ್ ಬದುಕ್ತಿದ್ನಾ? ಎಷ್ಟು ಧೈರ್ಯ ನಿನಗೆ ನನಗೆ ಹೊಡಿತ್ಯಾ? ಹೊಡಿಯೋದಷ್ಟೇ ಅಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಏಯ್, ಬಾಯ್ ಬಿಟ್ರೆ ನಾಲಿಗೆ ಸೀಳ್ ಹಾಕ್ಬಿಡ್ತೀನಿ. ನೀನ್ ಏನ್ ಮಾಡಿದ್ಯಾ? ಎಷ್ಟು ಕೀಳ್ಮಟ್ಟ ಕೇಳಿದಿದ್ಯಾ ಅಂತ ಗೊತ್ತಿಲ್ಲ ಅನ್ಕೊಂಡ್ಯಾ? ನನ್ ಕೈಲಿ ಕಣ್ಣು ಹಿಡಿಯಕ್ಕಾಗಲ್ಲ ಅನ್ಕೊಂಡ್ಯಾ? ನಾನೇನ್ ಮಾಡ್ದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ಎತ್ತಾಗ್ತಿದ್ಯಲ್ಲ. ನೀನೇನ್ ಮಾಡ್ದೆ ಅಂತ ಸಾಕ್ಷಿ ಬೇರೆ ಬೇಕಾ? ಬರ್ತೀಯನೆ ಮೆಡಿಕಲ್ ಶಾಪ್ಗೆ? ಅಲ್ಲಿ ನಿನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿರೋ ಅಂತ ಮಹಾನುಭಾವ ಇದ್ದಾನೆ. ನೀನು ಆ ಶಾಪಿಗೆ ಹೋಗಿರೋದು CCTVಯಲ್ಲಿ ರೆಕಾರ್ಡ್ ಆಗಿದೆ. ನೀನ್ ಅವ್ರಿಗೆ ದುಡ್ಡು ಕೊಟ್ಟಿರೋದು ಕ್ಲಿಯರ್ ಆಗಿ ಅದ್ರಲ್ಲಿ ಕಾಣಿಸ್ತಿದೆ. ಅಷ್ಟಕ್ಕೂ ನೀನೊಬ್ಳು ಹೆಣ್ಣೇನೆ. ಸ್ವಲ್ಪ ಆದ್ರೂ ನಿನಗೆ ಮನುಷ್ಯತ್ವ ಅನ್ನೋದೇನಾದ್ರೂ ಇದೆಯಾ? ನಿನಗೂ ನಿಮ್ಮಮ್ಮಂಗೂ ಆಶ್ರಯ ಕೊಟ್ಟು ನಿಮ್ಮನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರೋ ಕುಟುಂಬಕ್ಕ ದ್ರೋಹ ಮಾಡ್ಬೇಕು ಅಂತ ಅನ್ಕೊಂಡಿರೋದು? ನಿನ್ನ ಸೋದ್ರ ಸೊಸೆ ತರ ಅಲ್ಲ, ತನ್ನ ಮಗ್ಳ ತರ ನೋಡ್ಕೊಂಡಿರೋ ಮೇಡಮ್ಗೆ ಕಣ್ಣೀರ್ ಹಾಕಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತಂದ್ರೆ ಚಪ್ಲಿ ತಗೊಂಡು ಹೊಡಿಬೇಕು ನಿನ್ಗೆ. ಬಾವ ಪ್ರೀತಿ ಮದ್ವೆ ಅಂತ ಬರೀ ಹಾರಾಡೋದಷ್ಟೇ ಅಲ್ಲ, ಆ ಪ್ರೀತಿಗಿರೋ ಬೆಲೆನ ತಿಳ್ಕೊ. ಆ ಬೆಲೆ ನಿನಗೆ ಗೊತ್ತಿದ್ದಿದ್ರೆ ವಿರಾಟ್ ಸರ್ ಮೇಲೆ ನೀನ್ ಆತರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಲಿಲ್ಲ. ಆದ್ರೂ ಇಷ್ಟು ಕೀಳ್ಮಟ್ಟಕ್ಕೆ ಯಾಕೆ ಇಳ್ದೆ ನೀನು? ನನಗೆ ನನ್ನ ವ್ಯಕ್ತಿತ್ವಕ್ಕೆ ಮೇಡಮ್ ಮುಂದೆ ಅವಮಾನ ಮಾಡ್ಬೇಕು ಅಂತ ತಾನೆ? ನನಗೆ ಅವಮಾನ ಮಾಡ್ತೀಯಾ? ನನ್ನನ್ನ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀಯಾ? ಓಕೆ. ಆದ್ರೆ ವಿರಾಟ್ ಸರ್ ಅವ್ರ ಪ್ರಾಣ ಹೋಗಿದಿದ್ರೆ ಆ ನಷ್ಟಕ್ಕೆ ನೀನ್ ಪರಿಹಾರ ಕೊಡ್ತಿದ್ದ? ನನಗೆ ಅವಮಾನ ಮಾಡ್ತೀಯಾ? ನನ್ನನ್ನ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀಯಾ? ಓಕೆ. ಆದ್ರೆ ವಿರಾಟ್ ಸರ್ ಅವ್ರ ಪ್ರಾಣ ಹೋಗಿದಿದ್ರೆ ಆ ನಷ್ಟಕ್ಕೆ ನೀನ್ ಪರಿಹಾರ ಕೊಡ್ತಿದ್ದ? ಮೇಡಮ್ ಕಣ್ಣೀರ್ನ ನೀನ್ ಒರೆಸ್ತಾ ಇದ್ದ? ಸಾರಿ, ನಾನು ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ.